ಗುಜರಾತ್ ಟೈಟನ್ಸ್ ತಂಡ ಏಪ್ರಿಲ್ 4, 2026 ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದ ಐಪಿಎಲ್ 2026ರ ಒಂದು ರೋಚಕ, ಹೈ ವೋಲ್ಟೇಜ್ ಪಂದ್ಯದಲ್ಲಿ 4 ವಿಕೆಟ್ಗಳ ಅದ್ಭುತ ಗೆಲುವು ಸಾಧಿಸಿದೆ. ರಾಯಲ್ಸ್ ನೀಡಿದ 5 ರನ್ಗಳ ಸವಾಲಿನ ಗುರಿಯನ್ನ ಗುಜರಾತ್ ಯಶಸ್ವಿಯಾಗಿ ಬೆನ್ನಟ್ಟಿದ್ದು, ಇನ್ನೂ ಕೇವಲ 2 ಎಸೆತಗಳು ಬಾಕಿ ಇರುವಾಗಲೇ 6 ವಿಕೆಟ್ಗೆ 186 ರನ್ ಗಳಿಸಿ ಮ್ಯಾಚ್ ಗೆದ್ದುಕೊಂಡಿದೆ. ಸಾಯಿ ಸುದರ್ಶನ್ ಅವರ ಸಂಯಮದ ಅದ್ಭುತ ಅರ್ಧಶತಕ ಈ ಚೇಸ್ಗೆ ನಿಜವಾಗಿಯೂ ಬೆನ್ನೆಲುಬಾಗಿ ಪ್ರಮುಖ ಘಟ್ಟಗಳಲ್ಲಿ ಸಾಯಿ ಸುದರ್ಶನ್ ಟೀಮ್ಗೆ ಆಸರೆಯಾಗಿದ್ದರು. ಈ ಕಠಿಣ ಗೆಲುವು ಐಪಿಎಲ್ 2026ರ ಅಂಕಪಟ್ಟಿಯ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದು, ಟೈಟನ್ಸ್ ತಂಡದ ಪ್ಲೇಆಫ್ ಆಸೆಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಒಂದು ಊಟ ನೀಡಿದ್ರು, ಈಗ ಮತ್ತೆ ಚೇತರಿಸಿಕೊಳ್ಳಬೇಕಾಗಿದೆ. ಒಂದು ಮುಖ್ಯ ಅಂಶ ಅಂದ್ರೆ ಈ ಮ್ಯಾಚ್ನಲ್ಲಿ ಗುಜರಾತ್ ಟೈಟನ್ಸ್ನ ರೆಗ್ಯುಲರ್ ಕ್ಯಾಪ್ಟನ್ ಶುಭಮನ್ ಗಿಲ್ ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಬದಲಿ ನಾಯಕ ತಂಡವನ್ನ ಮುನ್ನಡೆಸಿ ಈ ಮಹತ್ವದ ವಿಜಯವನ್ನ ತಂದುಕೊಟ್ಟಿದ್ದಾರೆ. ಪಂದ್ಯದಲ್ಲಿ ಟಾಸ್ ಗೆದ್ದ ಗುಜರಾತ್ ಟೈಟಾನ್ಸ್ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದ್ರಿಂದ ರಾಜಸ್ಥಾನ್ ರಾಯಲ್ಸ್ ತಂಡ ಬ್ಯಾಟಿಂಗ್ ಶುರು ಮಾಡಬೇಕಾಯಿತು. ರಾಯಲ್ಸ್ ಇನ್ನಿಂಗ್ಸ್ಗೆ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಭರ್ಜರಿ ಆರಂಭ ನೀಡಿದ್ರು. ಅಬ್ಬರದ ಅರ್ಧಶತಕದ ಮೂಲಕ ತಂಡಕ್ಕೆ ಉತ್ತಮ ಅಡಿಪಾಯ ಹಾಕಿಕೊಟ್ಟರು. ಜೈಸ್ವಾಲ್ ಔಟ್ ಆದ್ಮೇಲೆ ಧ್ರುವ್ ಜುರೆಲ್ ಮಧ್ಯಮ ಓವರ್ಗಳಲ್ಲಿ ತಮ್ಮ ವೇಗದ ಆಟದ ಮೂಲಕ ರನ್ಗಳಿಕೆಗೆ ಮತ್ತಷ್ಟು ವೇಗ ನೀಡಿದ್ರು. ಇದು ತಂಡಕ್ಕೆ ತುಂಬಾ ಮುಖ್ಯ ಆಗಿತ್ತು. ಅಂತಿಮ ಓವರ್ಗಳಲ್ಲಿ ರಿಯಾನ್ ಪರಾಗ್ ಮತ್ತು ರಾಹುಲ್ ತೇವತಿಯಾ ಕೂಡ ಉತ್ತಮ ಕೊಡುಗೆ ನೀಡಿದ್ರು. ಇದರಿಂದ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 185 ರನ್ಗಳ ಬೃಹತ್ ಮೊತ್ತ ಪೇರಿಸಿತು. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇದ್ದ ಸಮತೋಲಿತ ಪಿಚ್ನಲ್ಲಿ ಇದು ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಸವಾಲಿನ ಗುರಿಯಾಯಿತು. ಇನ್ನು ಗುಜರಾತ್ ಟೈಟಾನ್ಸ್ ಪರವಾಗಿ ತುಷಾರ್ ದೇಶಪಾಂಡೆ ಮತ್ತು ಕಗಿಸೋ ರಬಾಡ ಈ ಇನ್ನಿಂಗ್ಸ್ನಲ್ಲಿ ಪ್ರಮುಖ ವಿಕೆಟ್ಗಳನ್ನು ಪಡೆದು ಮಿಂಚಿದ್ರು. ಆದ್ರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಆರಂಭದಲ್ಲೇ ಒತ್ತಡ ಶುರುವಾಯಿತು. ರಾಜಸ್ಥಾನ್ ರಾಯಲ್ಸ್ನ ಶಿಸ್ತಿನ ಬೌಲಿಂಗ್ ದಾಳಿಗೆ ಒಂದೊಂದೇ ವಿಕೆಟ್ ಕಳೆದುಕೊಂಡು ಕಷ್ಟಕ್ಕೀಡಾಯಿತು. ಆದ್ರೆ ಸಾಯಿ ಸುದರ್ಶನ್ ಮಾತ್ರ ಅದ್ಭುತ ತಾಳ್ಮೆ ಹಾಗೂ ಕೌಶಿಸಿ ಭದ್ರವಾದ ಅರ್ಧಶತಕ ಸಿಡಿಸಿ ಇನ್ನಿಂಗ್ಸ್ಗೆ ಆಧಾರವಾಗಿ ನಿಂತ್ರು. ಅವರು ರವಿ ಬಿಷ್ಣೋಯ್ ಸೇರಿದಂತೆ ರಾಯಲ್ಸ್ ಸ್ಪಿನ್ ಬೆದರಿಕೆಗಳನ್ನು ಅಷ್ಟೇ ಚಾಣಾಕ್ಷವಾಗಿ ನಿಭಾಯಿಸಿದ್ರು. ಜೊತೆಗೆ ಪ್ರಮುಖ ಜೊತೆಯಾಟಗಳನ್ನ ಟೈಟನ್ಸ್ ತಂಡದ ಚೇಸ್ ಹಳಿ ತಪ್ಪದಂತೆ ನೋಡಿಕೊಂಡ್ರು. ಕೆಲವು ಪ್ರಮುಖ ಬ್ಯಾಟ್ಸ್ಮನ್ಗಳು ಔಟಾದ್ರೂ ಸುದರ್ಶನ್ ಅವರ ಲೆಕ್ಕಾಚಾರದ ಆಕ್ರಮಣಕಾರಿ ಆಟದಿಂದಾಗಿ ಅಗತ್ಯವಿರುವ ರನ್ ರೇಟ್ ಕೈಮೀರದಂತೆ ಉಳಿಯಿತು. ಟೈಟನ್ಸ್ನ ನಾಯಕನ ತಂತ್ರಗಾರಿಕೆಯ ನಿರ್ಧಾರಗಳು, ಜೊತೆಗೆ ಸುದರ್ಶನ್ ಅವರ ಸ್ಥಿರ ಆಟ, ಚೇಸ್ನ ಮಧ್ಯಮ ಓವರ್ಗಳಲ್ಲಿ ಮೊಮೆಂಟಮ್ ಕಾಪಾಡಿಕೊಳ್ಳಲು ಬಹಳ ನೆರವಾದವು. ಇದರಿಂದ ರೋಚಕ ಅಂತ್ಯಕ್ಕೆ ಒಂದು ಹಾದಿ ಸಿದ್ಧವಾಯಿತು. ಪಂದ್ಯ ಕೊನೆಯ ಹಂತಕ್ಕೆ ಬರ್ತಿದ್ದಂತೆ ಗುಜರಾತ್ ಟೈಟಾನ್ಸ್ ಕೊನೆಯ ಓವರ್ಗಳಲ್ಲಿ ರನ್ಗಳನ್ನ ವೇಗವಾಗಿ ಹರಿಸಬೇಕಿತ್ತು. ಒತ್ತಡ ಹೆಚ್ಚಾಗ್ತಿದ್ದಂತೆ ರಶೀದ್ ಖಾನ್ ಅಖಾಡಕ್ಕಿಳಿದ್ರು. ಬ್ಯಾಟ್ನಿಂದ ಪಂದ್ಯ ಗೆಲ್ಲಿಸೋಂಥ ಒಂದು ಚಿಕ್ಕ, ಆದರೆ ಮಹತ್ವದ ಇನ್ನಿಂಗ್ಸ್ ಆಡಿದ್ರು. ಸರಿಯಾದ ಸಮಯಕ್ಕೆ ಸಿಡಿಸಿದ ಬೌಂಡರಿಗಳು, ಅಷ್ಟೇ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ರಿಸ್ಕ್ಗಳಿಂದ ಪಂದ್ಯದ ಮೊಮೆಂಟಮ್ ಸಂಪೂರ್ಣವಾಗಿ ಟೈಟಾನ್ಸ್ ಪರವಾಗಿ ತಿರುಗಿತು. ರಾಯಲ್ಸ್ ಬೌಲರ್ಗಳು ಅದೆಷ್ಟೇ ಪ್ರಯತ್ನ ಪಟ್ಟರೂ, ಫೀಲ್ಡಿಂಗ್ ಚೆನ್ನಾಗಿದ್ರೂ ಸಹ ಟೈಟಾನ್ಸ್ ಟಾರ್ಗೆಟ್ ಕಡೆಗೆ ಸಾಗೋದನ್ನ ತಡೆಯೋಕೆ ಆಗ್ಲಿಲ್ಲ. ಕೊನೆಯ ಓವರ್ನಲ್ಲಿ ಟೆನ್ಷನ್ ಪೀಕ್ಗೆ ಹೋಗಿತ್ತು. ಆದ್ರೆ ರಶೀದ್ ಖಾನ್ ಕೊನೆಗೆ ಬೌಂಡರಿ ಸಿಡಿಸೋ ಮೂಲಕ ಗುಜರಾತ್ಗೆ ಗೆಲುವು ದಕ್ಕಿಸಿದ್ರು. ಕೇವಲ 2 ಎಸೆತಗಳು ಬಾಕಿ ಇರುವಾಗಲೇ 185 ರನ್ಗಳ ಗುರಿಯನ್ನ ತಲುಪಿಸಿ ಒಂದು ರೋಮಾಂಚಕ ಪಂದ್ಯಕ್ಕೆ ತೆರೆ ಎಳೆದ್ರು. ಪ್ರಮುಖ ಆಟಗಾರರು ಇಲ್ಲದಿದ್ರೂ ಟೈಟಾನ್ಸ್ ಬ್ಯಾಟಿಂಗ್ ಲೈನಪ್ನಲ್ಲಿ ಎಷ್ಟೊಂದು ಆಳವಿದೆ ಅನ್ನೋದನ್ನ ಈ ಪ್ರದರ್ಶನ ತೋರಿಸ್ತು. ಈ ಗೆಲುವು ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಗುಜರಾತ್ ಟೈಟಾನ್ಸ್ನ ಅಂಕಗಳನ್ನ ಹೆಚ್ಚಿಸಿದೆ ಅಷ್ಟೇ ಅಲ್ಲದೆ, ಸ್ಟಾರ್ ಆಟಗಾರ ಶುಭಮನ್ ಗಿಲ್ ಇಲ್ಲದಿದ್ದರೂ ಒತ್ತಡದಲ್ಲೂ ಪುಟಿದೇಳುವ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಅವರ ಸಾಮರ್ಥ್ಯವನ್ನ ತೋರಿಸಿಕೊಟ್ಟಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಬಂದ್ರೆ, ಸೋತಿದ್ದರೂ ಕೂಡ ಅವರ ಪ್ರದರ್ಶನದಲ್ಲಿ ಪ್ರಬಲ ವೈಯಕ್ತಿಕ ಹೋರಾಟಗಳು ಮತ್ತು ಸ್ಪರ್ಧಾತ್ಮಕ ತಂಡದ ಮನೋಭಾವ ಎದ್ದು ಕಾಣ್ತಾ ಇತ್ತು. ಇದು ಅವರು ಈ ಸೀಸನ್ನಲ್ಲಿ ಬಲಿಷ್ಠ ಸ್ಪರ್ಧಿಗಳಾಗಿ ಮುಂದುವರಿಯುತ್ತಿಸುತ್ತೆ. ಈ ಪಂದ್ಯ ಆರೆಂಜ್ ಕ್ಯಾಪ್ಗಾಗಿ ನಡೆಯುತ್ತಿರುವ ಪೈಪೋಟಿಯತ್ತಲೂ ಒಂದು ಇಣುಕು ನೋಟ ನೀಡಿತು. ಯಶಸ್ವಿ ಜೈಸ್ವಾಲ್ನ ಇನ್ನಿಂಗ್ಸ್ ಅವರ ಸೀಸನ್ನ ಒಟ್ಟು ರನ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಸೇರಿಕೊಂಡಿತು. ಈಗ ಎರಡೂ ತಂಡಗಳು ತಮ್ಮ ಮುಂದಿನ ಪಂದ್ಯಗಳತ್ತ ಗಮನಿವೆ. ಈ ಅತ್ಯಂತ ರೋಚಕ ಪಂದ್ಯದಲ್ಲಿ ಕಂಡುಬಂದ ತಮ್ಮ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಲಿವೆ. ಯಾಕಂದ್ರೆ ಐಪಿಎಲ್ 2026 ಸೀಸನ್ ತೀವ್ರ ಪೈಪೋಟಿಯೊಂದಿಗೆ ಮುಂದುವರಿಯುತ್ತಿದೆ.